ಕೇಂದ್ರದ ಮಂತ್ರಿಗಳಾದ ಕುಮಾರಸ್ವಾಮಿ ರವರು 33% ಮೀಸಲಾತಿ ಮಹಿಳೆಯರಿಗೆ ಸಿಗಲು ಬೆಂಬಲಿಸುತ್ತಾ ಬಂದಿರುತ್ತಾರೆ. ಈ ದಿನ 22/4/26 ಬೆಳಗ್ಗೆ 11 ಗಂಟೆಗೆ ಕಾಂಗ್ರೆಸ್ ಒಕ್ಕೂಟದ ವಿರೋಧಿ ನೀತಿಯನ್ನು ಈ ಪ್ರತಿಭಟನಾ ಸಭೆಯ ಮುಖಾಂತರ ಖಂಡಿಸುತ್ತೇವೆ. ಈ ಮನವಿಯನ್ನ ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ತಹಸೀಲ್ದಾರ್ ಅವರಿಗೆ, ನಮ್ಮ ಬೆಂಗಳೂರು ಗ್ರಾಮಾಂತರ ದೇವರಾಜಮ್ಮನವರು, ಶಾಂತಮ್ಮನವರು ಮತ್ತೆ ಮುನ್ರತ್ನವರು, ಆಶಾ ಮಹಿಳಾ ಎಲ್ಲರೂ ಮುಖಂಡರು ಕೂಡ ಹೋಗಲಿದ್ದಾರೆ. ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಅದನ್ನು ಸರಿಪಡಿಸಲಿಕ್ಕೆ ನೀವು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡ್ತಾ ಇದ್ರಿ. ಈ ಮನವಿ ಪತ್ರದಲ್ಲಿರ್ತಕ್ಕಂಥ ಅಂಶವನ್ನ ಸರ್ಕಾರದ ಗಮನಕ್ಕೆ ನಾನು ಇವತ್ತು ಪತ್ರದ ಮೂಲಕ ತರಬಯಸ್ತೇನೆ. ಹೋರಾಟ ಏನಿದೆ ಇದು ಮಹಿಳೆಯರ ಹಕ್ಕಿಗಾಗಿ. ಈ 33% ಹಕ್ಕನ್ನು ಹಿಂದೆನೆ ಮಾಡಬೇಕಾಗಿತ್ತು. ಇದರ ಮೊದಲ ವಿಧೇಯಕವನ್ನು ನಮ್ಮ ದೇವೇಗೌಡರು ಮಂಡನೆ ಮಾಡಿದ್ರು. ಆದ್ರೆ ಅದನ್ನ ಇದುವರೆಗೂ ರದ್ದಾಯ್ತು. ಅವರ 11ನೇ ಲೋಕಸಭೆ ಮಂಡಿಸಿದ ಮೇಲೆ ಅದು ರದ್ದಾಯ್ತು. ರದ್ದಾಗಿದ್ದಕ್ಕೆ ಈಗ ಇದು ಮತ್ತೆ ಎಷ್ಟೋ 30 ವರ್ಷಗಳ ಕಾಲ ಇದನ್ನು ಜಾರಿಗೆ ತಗೊಂಡ್ಬರಕ್ ಆಗ್ಲಿಲ್ಲ. ನರೇಂದ್ರ ಮೋದಿಜಿ ಇವರು ಇವತ್ತು ತಗೊಂಡ್ಬರೋದಕ್ಕೆ ಅಂತ ಇದ್ ಮಾಡಿದ್ರು. ಆದ್ರೆ ಅದು ಸಕ್ಸಸ್ ರೂಪಕ್ಕೆ ಬರ್ತಿಲ್ಲ. ಮಿತ್ರ ಪಕ್ಷಗಳು ಅದಕ್ಕೆ ವೋಟ್ ಮಾಡಿ ಅದನ್ನ ಅಂಗೀಕರಿಸಲಿಲ್ಲ. ಆದ್ರಿಂದಾಗಿ ಹಿಂದೆ ಲಾಲು ಪ್ರಸಾದ್ ಯಾದವ್ ಅವರು ಅಗಲ ಹಣೆಗೆ ಬಿಂದಿ ಇಡುವ ಹೆಣ್ಣಿಗೆ ನಾವು ಯಾವುದೇ ಒಂದು ಮೀಸಲಾತಿಯನ್ನು ಕೊಡುವುದಿಲ್ಲ ಎಂದವರು ಆ ಒಂದು ವಿಧೇಯಕದ ಬಿಲ್ ಅನ್ನು ಹರಿದು ಹಾಕ್ತಾರೆ. ಅದು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ. ಸೋನಿಯಾ ಗಾಂಧಿಯೂ ಸಹ ಒಂದು ಹೆಣ್ಣಾಗಲಿ ಆಗೇನೆ ಅದನ್ನ ಖಂಡಿಸಿ ಮಹಿಳೆಯರಿಗೆ ಹಕ್ಕನ್ನು ಕೊಡಬಹುದಾಗಿತ್ತು. ಇಂದಿರಾ ಗಾಂಧಿ ಅವರು 1975 ಜೂನ್ 25ರಂದು ಬ್ಲಾಕ್ ಡೇ ತಗೋಬರ್ತಾರೆ. ಏನಕ್ಕಾಗಿ? ಅವರ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕಾಗಿ. ಆದ್ರೆ ಯಾವ ವ್ಯಕ್ತಿಯಿಂದ? ಜಯಪ್ರಕಾಶ್ ನಾರಾಯಣ್ ಅವರಿಂದ, ಅವರ ಹೋರಾಟದ ಬಿಸಿಯಿಂದ. ಈಗಲಷ್ಟೇ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಈ ನಡೆದಂತಹ ಹೋರಾಟ ಮಂಜುನಾಥ್, ಹರೀಶ್ ಗೌಡ್ರು ಮತ್ತೆ ವಿಜಯ್ ಕುಮಾರ್ ಪ್ರತಿಯೊಬ್ಬರು ಗಣ್ಯ ವ್ಯಕ್ತಿಗಳ ಈ ಹೋರಾಟವು ಸಹ ಇದು ಇಲ್ಲಿಂದ ಕೇಂದ್ರಕ್ಕೆ ಈ ಬಿಸಿಯು ತಟ್ಟುತ್ತೆ ಅನ್ನುವುದು ಈ ಎಲ್ಲರ ಸಮ್ಮುಖದಲ್ಲಿ ನಾನು ಹೇಳಕ್ಕೆ ತಿಳಿಯಪಡಿಸ್ತೇನೆ. ಎಲ್ಲರಿಗೂ ಎಲ್ಲಾ ಮುಖಂಡರಿಗೂ ಎಲ್ಲಾ ಮಹಿಳಾ ವೃಂದದವರಿಗೂ ನನ್ನ ನಮಸ್ಕಾರಗಳು. ಈಗೇನು ನಾವು ಮಹಿಳಾ ಮೀಸಲಾತಿ ಬಗ್ಗೆ ನಾವು ಇಷ್ಟೊತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. 33% ನಮಗೆ ಮೀಸಲಾತಿ ಕೊಡಿ ಅಂತ ಹೇಳಿ ಕೇಳ್ಕೊಂತಾ ಇದೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಬೃಹತ್ ಪ್ರತಿಭಟನೆ ಮಾಡೋದಕ್ಕೂ ನಾವೆಲ್ಲ ಸಿದ್ಧವಾಗಿದ್ದೀವಿ. ಇದಕ್ಕೆ ಅಂಗೀಕರಿಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷವನ್ನು ನಾವು ಧಿಕ್ಕಾರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳಾ ಮೀಸಲಾತಿಗೆ ತಾವೆಲ್ಲರೂ ಸಪೋರ್ಟ್ ಮಾಡ್ಬೇಕು. ನಮ್ಮಲ್ಲೂ ಮಹಿಳೆಯರಿದ್ದಾರೆ. ನಾವು ಇನ್ನು ಬೃಹತ್ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಈ ಮೂಲಕ ನಮ್ಮ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಮುನಿರತ್ನ, JDS ಮುಖಂಡರು.